ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು, ನೀನೆ ಒಳಹೊಕ್ಕು ನುಡಿಸಿದೊಡನೆ ನಾ ನುಡಿವೆ ಶ್ರೀಗುರುವೆ ಕೃಪೆಯಾಗು. ಪ್ರಥಮದೊಳಗೆ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಜಗತ್ತಿನ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಸ್ಮರಣೆ ಮಾಡಿಕೊಳ್ತಾ, ಜರುಗ್ತಾ ಇರುವಂಥ SB ವಿಸ್ಡಮ್ ಉಚಿತ ಕಾರ್ಯಾಗಾರ ಸಮಾರಂಭದ ಅಧ್ಯಕ್ಷರನ್ನ ಮೊದಲುಗೊಂಡು ಶರಣಯ್ಯ ಭಂಡಾರಿ ಮಠರನ್ನೇ ಒಳಗೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿಯೂ ಹಾಗೂ ಇಲ್ಲಿ ಸಮಾವೇಶಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಬಹುಶಃ ಇಲ್ಲಿವರೆಗೆ ಬಹಳ ಸುಂದರವಾಗಿರುವಂಥ ವಿಚಾರಗಳನ್ನು ಈ ವೇದಿಕೆ ಮುಖಾಂತರವಾಗಿ ಬದುಕಿನ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ರು. ಬಹುಶಃ ನನಗೆ ಹಿಂಗೆ ಅನಿಸ್ತದೆ, ದೇವರು ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಈ ಸೃಷ್ಟಿಯೊಳಗೆ ಒಬ್ಬರಂಗೆ ಒಬ್ಬರಿಲ್ಲ ಅಂದ್ರೆ ಒಬ್ಬರು ಕರ್ಗಿದಾನೆ, ಒಬ್ರು ಬೆಳಗಿದ್ದಾರೆ, ಒಬ್ರು ಎತ್ತರಿದ್ದಾರೆ, ಒಬ್ರು ಕುಳ್ಗಿದ್ದಾರೆ, ಒಬ್ರು ತೆಳಗಿದ್ದಾರೆ, ಒಬ್ರು ದಪ್ಪಿದ್ದಾರೆ. ಒಬ್ಬರಿಲ್ಲ. ಆದ್ರೂ ಕೂಡ ಭಗವಂತ ಒಬ್ಬರನ್ನ ಸೃಷ್ಟಿ ಮಾಡಿಲ್ಲ ಅಂತಂದ್ರ ಜಗತ್ತಿನೊಳಗ ಶ್ರೀಮಂತರದಾರ, ಬಡವರದಾರ, ಎಲ್ಲ ಬೇರೆ ಬೇರೆ ತರ ದಡ್ಡರದಾರ, ಶಾಣ್ಯರದಾರ, ಎಲ್ಲರದಾರ. ಆದ್ರೆ ಎಲ್ಲರಿಗೂ ಒಂದೇ ಸಮನಾಗಿ ಇಟ್ಟಿಲ್ಲ ಅಂತಂದ್ರು ಕೂಡ ಎಲ್ಲರಿಗೋಸ್ಕರ ಒಂದೇ ಸಮಯ ಇಟ್ಟಾನ. ಅದು ಒಂದು ದಿವಸಕ್ಕೆ 24 ತಾಸು ಅನ್ನೋದು ಇದಂತೂ ಒಪ್ತಿರೋದಲ್ಲ. ಒಂದ್ ದಿವಸಕ್ಕೆ ಎಷ್ಟು ತಾಸು? 24 ತಾಸು. ನೀವಂತೀರಿ 24 ತಾಸು. ಪರಿಸರ ನಮಗೆ ಕೊಟ್ಟಿರುವಂತ 24 ತಾಸವನ್ನ ನಾವ್ ಎಷ್ಟು ಬಳಕೆ ಮಾಡ್ಕೋತೀವಿ ಅಷ್ಟೇ ನಮ್ ತಾಸು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಈಗ ನಾವು 24 ತಾಸದೊಳಗೆ ನಾವು ಒಬ್ರು 6 ತಾಸು ಉಪಯೋಗ ಮಾಡ್ಕೋತಾರ, ಕೆಲವೊಬ್ರು 4 ತಾಸು ಬಳಕೆ ಮಾಡ್ಕೋತಾರ. ಎಷ್ಟೆಲ್ಲ ಬಳಕೆ ಮಾಡ್ಕೊಂಡಂತವ್ರಿಗೆ ಅವ್ರಿಗೆ ಅದು ಅಷ್ಟು ಅವರ್ಸ್ ಇರ್ತದೆ ಹೊರತು 24 ತಾಸು ನಮ್ಮೆಲ್ಲರಿಗೂ ಅಲ್ಲ ಅನ್ನೋದು ನಾವು ನೆನಪಿನೊಳಗೆ ಇಟ್ಕೋಬೇಕಾಗ್ತದೆ. ಇವತ್ತ SB ವಿಸ್ಡಮ್ ನಡೆದು ಬಂದ ದಾರಿಯನ್ನ ಬಹಳ ಸುಂದರವಾಗಿ ವೇದಿಕೆ ಮುಖಾಂತರವಾಗಿ ಪ್ರಾಸ್ತಾವಿಕ ಮಾತನಾಡ್ಬೇಕಾದ್ರೆ ಹೇಳಿದ್ರು. ನಾವು 5 ವರ್ಷದಿಂದ ಬಹುಶಃ ಧಾರವಾಡದೊಳಗೂ ಪಾಲ್ಗೊಂಡಿನಿ, ನಾನು ಬಿಜಾಪುರದೊಳಗೂ ಪಾಲ್ಗೊಂಡಿನಿ. ಬಹುಶಃ ನಮ್ಮ ಭಾಗದೊಳಗ ಏನಾದ್ರೂ ಸ್ಪರ್ಧಾತ್ಮಕವಾಗಿರುವಂತ ಕೋಚಿಂಗ್ ಏನಾರ ತಗೋಬೇಕು ಅಂತಂದ್ರೆ ನಮ್ಮ ಭಾಗದೊಳಗೆ ಎಲ್ಲಾ ವಿದ್ಯಾರ್ಥಿಗಳು ನೆಮ್ಮದಿಯಿಂದ ತೃಪ್ತಿಯಿಂದ ಅದು SB ವಿಸ್ಡಮ್ ಅಕಾಡೆಮಿಯಿಂದ ಅನ್ನೋದನ್ನ ನೆನಪಿನೊಳಗೆ ಇಟ್ಕೊಂಡಾರೆ. ಬಹುಶಃ ನೀವು ಈ ಭಾಗದೊಳಗೆ ಧಾರವಾಡ ಅಂದ್ರೆ ಬಹಳ ಒಂದು ರೀತಿ ಸ್ಪರ್ಧಾತ್ಮಕವಾಗಿರುವಂತಹ ಸಿಟಿನೇ ಇದು. ಇಲ್ಲಿರುವಂತಹ ನಿಮ್ಮೆಲ್ಲರ ಬದುಕು ಬಹಳ ಕಾಂಪಿಟೇಷನ್ ಆಗಿರ್ತದೆ. ಈ ಸಂದರ್ಭದೊಳಗೆ ನೀವೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಕೋನದೊಳಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಬೋದು, ಈ ಸುಂದರವಾಗಿರುವಂತ ಬದುಕು ಎಷ್ಟು ಅರ್ಥಪೂರ್ಣವಾಗಿರ್ತದೆ ಅಂತೇಳಿ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, CB ರಾಮನ್ ಅವ್ರು ಒಂದ್ಸಲ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಾಗ ಏನಾಗಿತ್ತು ಅಂದ್ರೆ, ಅಲ್ಲಿ ಈ ರೀತಿ ನಿಮ್ಗೆ ಹೆಂಗ ಪರೀಕ್ಷೆಯನ್ನು ತಗೊಂತಾರ, ಒಂದು ದಿವಸ ಏನೋ ಒಂದು ಸಣ್ಣದಾಗಿರುವಂತ ಎಕ್ಸಾಮ್ ಕಟ್ಟಿ ಅದಕ್ಕೊಂದು ಫೀ ಇತ್ತು, ಕೌಂಟರ್ನೊಳಗೆ ಫೀ ಕಟ್ಟಿ ಎಕ್ಸಾಮ್ ಕೊಡಬೇಕು. ನಂತರದೊಳಗೆ ಎಕ್ಸಾಮ್ ಮುಗಿದ್ಮ್ಯಾಗ ಅದ್ರ ರಿಸಲ್ಟ್ ಅಲ್ಲೇ ಹೇಳಿ ಕಳಿಸ್ತಿದ್ರು. ಯಾರೋ ಎಲ್ಲರ ಅವಸರದೊಳಗೆ ಬಂದು ಕೊನೆಗೊಬ್ಬ ವಿದ್ಯಾರ್ಥಿ ಅಲ್ಲಿ ಬಂದು ಎಕ್ಸಾಮ್ ಕೊನೆ ಫೀ ಕಟ್ಟೋ ಸಂದರ್ಭದೊಳಗೆ ಬಂದ ಟೈಮ್ ಆಗಿತ್ತು, ಇಲ್ಲಪ್ಪ ಹೋಗಿ ನೀನು ಅಂತ ಅವ್ನು ಕಳ್ಸಿದ್ರು. ವಾಪಸ್ ಅವನು ಚೇಂಜ್ ಇಲ್ಲ ನೀನ್ ಕೊಡಕಂತ ತಿಳ್ಕೊಂಡು ವಾಪಸ್ ಫೀ ತುಂಬಲಾರ್ದೇನೆ ಎಕ್ಸಾಮ್ ಕಳ್ಸಿದ್ರು. ಹೋಗಿ ಎಕ್ಸಾಮ್ ಬರ್ದ. ಎಕ್ಸಾಮ್ ಬಂದ ಮೇಲೆ ಎಕ್ಸಾಮ್ ಮುಗಿದ ತಕ್ಷಣನೇ ಅವನಿಗೆಲ್ಲ ರಿಸಲ್ಟ್ ಕೊಟ್ರಲ್ಲೆಲ್ಲ. ಬಹಳಷ್ಟು ಜನ ಪಾಸ್ ಆಗಿದ್ರು, ಬಹಳಷ್ಟು ಜನ ಫೇಲ್ ಆಗಿದ್ರು. ಅದೆಲ್ಲ ಮುಗಿದ ಮೇಲೆ ಎಲ್ಲರೂ ಅದನ್ನ ರಿಸಲ್ಟ್ ನೋಡ್ಕೊಂಡು ಹೊರಡುವಂತ ಸಂದರ್ಭದೊಳಗ ಫೀ ತುಂಬೋ ಆಫೀಸ್ ಕಡೆ ಹುಡುಗ ಬಂದ ತಕ್ಷಣ ಯಾಕೋ ಈ ಕಡೆ ಹೊರಟಿ ಅಂತ ಕೇಳಿದ್ರು CV ರಾಮನ್ ಅವರು. ಇಲ್ಲ ರೀ, ನಾನು ಅವಸರದೊಳಗೆ ಫೀ ಕಟ್ಲಾರ್ದೆ ನಾನು ಹೋಗಿನಿ, ಅದಕ್ಕೆ ವಾಪಸ್ ಫೀ ಕಟ್ಟಕ್ ಬಂದೀನಿ. ಅಂದ್ರೆ ನೀ ಪಾಸ್ ಆಗಿ ಫೇಲ್ ಆಗಿ ಅಂತ ಕೇಳಿದ್ರು ಅವರು. ಫೇಲ್ ಆಗಿನ್ರಿ, ಅದಕ್ಕೆ ಫೀ ಕಟ್ಟಕ್ ಬಂದೀನಿ. ಅವಾಗಂದ್ರು ಪರೀಕ್ಷೆ ಒಳಗೆ ಫೇಲ್ ಆಗಿರಬಹುದು, ಮಾನವೀಯತೆಯೊಳಗೆ ನೀನ್ ಪಾಸ್ ಆಗಿ ಹೋಗು ಅಂತ ಹೇಳಿದ್ರಂತವ್ರು. ಅದಕ್ಕೆ ಪ್ರಾಮಾಣಿಕತೆ ಅನ್ನೋದು ನಮ್ಮೊಳಗೂ ಇರಬೇಕಾಗ್ತದೆ. ಅದಕ್ಕೆ ಬದುಕಿನೊಳಗ ನಾವು ತಿಳ್ಕೊಂಡಂಗೆ ಇರಂಗಿಲ್ಲ. ಯಾಕಂದ್ರೆ ಇವತ್ತ ಎಷ್ಟು ಅರ್ಥಪೂರ್ಣವಾಗಿರುವಂತ ವಿಚಾರಗಳು ನಮಗೊಳಗೆ ಬರ್ತಾವ. ಇವತ್ತು ಶೈಕ್ಷಣಿಕವಾಗಿ ನಾವು ಬದುಕನ್ನ ಕಟ್ಟಿಕೊಳ್ಳುವಂಥವ್ರು. ಇವತ್ತು ನಮ್ಮ ಸರ್ ಬಹಳ ಚಲೋ ಮಾತಾಡೋದು, ರೈತರು ಮತ್ತು ವಿದ್ಯಾರ್ಥಿಗಳ ಬದುಕು ಸೇಮ್ ಇದೆ ಅಂತೇಳಿ. ಯಾಕಂದ್ರೆ ಇವತ್ತು ನಾವು ಹೆಂಗಾಗಿದೆ ಅಂತಂದ್ರೆ ಅಕ್ಷರ ಜ್ಞಾನವನ್ನ ತಗೊಂಡೆವು, ಮಾನವೀಯ ಮೌಲ್ಯಗಳಿಂದ ದೂರ ಆಗ್ತಾ ಇದ್ದೇವು. ನಮ್ಗೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾನವೀಯ ಮೌಲ್ಯಗಳು. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಮೊನ್ನೆ ಬೆಂಗಳೂರೊಳಗೊಂದು ಜಾಹೀರಾತು ಕೊಟ್ಟಿದ್ರು, ಪತ್ರಿಕೆ ಒಳಗೊಂದು ಜಾಹೀರಾತು ಕೊಟ್ಟಿದ್ರು. ಏನು ಅಂದ್ರೆ ಬಹಳ ಒಂದು ಶ್ರೀಮಂತ ಮನೆತದ ಕುಟುಂಬ. ಆ ಕುಟುಂಬ ಏನಾಗಿತ್ತು ಅಂದ್ರೆ ಬಹಳ ಪ್ರೇಮದಿಂದ ಒಂದು ನಾಯಿ ತಂದು ಸಾಕಿದ್ರು. ಆ ನಾಯಿ ತಂದು ಸಾಕಿ ಅದು ಹೆಂಗಿತ್ತು ಅಂದ್ರೆ ಕುಟುಂಬದವರದೊಳಗೆ ಬಹಳಷ್ಟು ಪ್ರೇಮದಿಂದ ಕಾಣುವಂತ ನಾಯಿ, ಅಷ್ಟು ಚೆನ್ನಾಗಿ ಸಾಕಿದ್ರು. ಆ ಕಿಮ್ಮತ್ತಿನ ನಾಯಿ ನೋಡ್ಕೊಳ್ಳೋ ಸಲುವಾಗಿನೇ ಒಬ್ಬ ವ್ಯಕ್ತಿನ ನೇಮಕ ಮಾಡಿದ್ರು. ಒಬ್ಬ ವ್ಯಕ್ತಿನ ನೇಮಕ ಮಾಡಿ
ಅಲ್ಲಿ ಏನಾಗಿತ್ತು ಅಂದ್ರೆ ಅವರು ಎಷ್ಟು ಕಿಮ್ಮತ್ತಿನ ಇತ್ತು ಅಂದ್ರೆ ಅದಕ್ಕೆ ಒಬ್ಬ ಮನುಷ್ಯನ ನೇಮಕ ಮಾಡಿ ಅದನ್ನ ಕಾಯೋ, ಬಹುಶಃ ನಾವು ನಮ್ಮ ಮನೆ ಕಾಯಕ ನಮ್ಮನ್ನ ಕಾಯಕ ನಾಯಿ ಸಾಕ್ತೇವೆ, ಅವ್ರ ನಾಯಿ ಕಾಯಕ ಒಬ್ಬ ಮನುಷ್ಯನ ಇಟ್ಟಿದ್ರು ಅವರು. ಅವನ್ನೆಲ್ಲ ಬಹಳ ಚಂದ ವ್ಯವಸ್ಥೆ ಮಾಡ್ತಿದ್ದ, ಊಟ ಹಾಕ್ತಿದ್ದ, ಜಳಕ ಮಾಡಿಸ್ತಿದ್ದ, ವಾಕಿಂಗ್ ಮಾಡಿಸ್ತಿದ್ದ. ಆದ್ರೆ ಒಂದ್ ದಿವ್ಸ ಏನಾಗ್ಬಿಡ್ತು ಅಂದ್ರೆ ಅವ್ನ ಕಣ್ಣು ತಪ್ಪಿ ಆ ನಾಯಿ ಕಳೆದು ಹೋಯ್ತು. ಕಳೆದು ಹೋದ ತಕ್ಷಣ ಮನಿಯೊಳಗಿರುವಂಥವ್ರೆಲ್ಲ ಉಪವಾಸ ಮಾಡಕತ್ರು. ಹೆಂಗ್ ಉಪವಾಸ ಮಾಡಕತ್ರು ಅಂತಂದ್ರ ಏನು ನಾಯಿ ಸಿಗದೆವರೆಗೂ ಊಟ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ ಅನ್ನೋ ದೃಷ್ಟಿಕೋನದೊಳಗೆ ಉಪವಾಸ ಮಾಡ್ತಿದ್ರು. ಆ ಟೈಮ್ದೊಳಗೆ ಅವ್ರು ಮನಿ ಮಾಲಕ್ ವಿಚಾರ ಮಾಡ್ತಾನ, ನಮ್ಗೇನ್ ಕಡಿಮೆ ಅದ, ನಾವು ವಿಚಾರ ಮಾಡೋಣ, ನಮ್ಗೇನ್ ಕಡಿಮೆ ಅದ, ದುಡ್ಡಿದೆ ಸಾಕಷ್ಟು, ನಾವು ಏನಾರ ಮಾಡ್ಲಿ ಆ ನಾಯಿನ ಹುಡುಕಾಡೋ ಸಲುವಾಗಿ ಏನಾದ್ರು ಮಾಡೋಣ ಅಂತ ತಿಳ್ಕೊಂಡು ಪತ್ರಿಕೆ ಒಳಗೆ ಫೋಟೋ ಹಾಕಿ ಜಾಹೀರಾತು ಕೊಟ್ರು. ಈ ನಾಯಿ ಕಳೆದು ಹೋಗಿದೆ, ಸಿಕ್ಕರೆ ಅವ್ರಿಗೆ 50,000 ರೂಪಾಯಿ ಬಹುಮಾನ ಕೊಡ್ತೀವಿ, ತಂದು ಕೊಟ್ರ ಅಂತೇಳಿ. ಆಯ್ತು ಅಂತ ತಿಳ್ಕೊಂಡು ಒಂದ್ 2 ದಿವಸ ಆದ್ಮೇಲೆ ಆ ಕಡೆಯಿಂದ ಒಂದು ಕಾಲ್ ಬಂತು ಅವ್ರಿಗೆ. ಕೆಳಗೆ ನಂಬರ್ ಹಾಕಿದ್ರು, ಕಾಲ್ ಮಾಡಿ ಅವ್ರಂದ್ರು ನಿಮ್ ನಾಯಿ ಇಲ್ಲಿದೆ, ನೀವು ಜಾಹೀರಾತು ಕೊಟ್ಟಿರಲ್ಲ, ಆ ನಾಯಿ ನಮ್ಮ ಹತ್ರ ಇದೆ, ಬಂದು ತಗೊಂಡ್ ಹೋಗ್ರಿ. ಅವ್ರಿಗೆ ಬಹಳ ಖುಷಿ ಆಯ್ತು. ಎಲ್ಲಿದೆ ಅಡ್ರೆಸ್ ಹೇಳ್ರಿ, ಅಡ್ರೆಸ್ ಹೇಳ್ರಿ ಅಂದ್ರು ಅವ್ರು. ಅದಕ್ಕೆ ಅವ್ರಂದ್ರು ನೀವು ಅಡ್ರೆಸ್ ಬರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ, 6 ತಿಂಗಳ ಹಿಂದ ನಿಮ್ಮ ತಾಯಿನ ತಗೊಂಬಂದು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿರಲ್ಲ, ಆ ನಿಮ್ಮ ತಾಯಿ ನೋಡಕ್ ನಿಮ್ ಮನಿ ನಾಯಿ ಬಂದದ, ತಗೊಂಡ್ ಹೋಗ್ರಿ ಅಂತ ಹೇಳಿದ್ರು. ಅಲ್ಲ, ನೀವು ಚಪ್ಪಾಳಿ ಎದಕ್ ಹೊಡೆಕತ್ತೀರ, ಮಗನಿಗೆ ಹೊಡೆಕತ್ತಿರೋ ನಾಯಿಗೆ ಹೊಡೆಕತ್ತಿರೋ? ಅದಕ್ಕೆ ಮನುಷ್ಯ ಮಾನವೀಯತೆ ಮರಿತಾ ಇದ್ದಾನೆ. ಅದಕ್ಕೆ ನಾವೆಲ್ಲ ಅರ್ಥೈಸ್ಕೋಬೇಕಾಗ್ತದೆ. ಇವತ್ತು ಮಾನವೀಯ ಮೌಲ್ಯಗಳ ನಮ್ಮ ಬದುಕಿನೊಳಗ, ನಮ್ಮ ಬೆಳವಣಿಗೆ ಒಳಗ ತಂದು ಕೊಡ್ತದೆ ಅನ್ನೋದನ್ನ ನಾವೆಲ್ಲ ಅರ್ಥೈಸ್ಕೋಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕೆ ಲಾಸ್ಟ್ ಒಂದು ಮಾತು ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ. IT ಇರ್ಲಿ, BT ಇರ್ಲಿ, ವರ್ಕ್ ಮಾತ್ರ ವೆರೈಟಿ ಇರ್ಲಿ. ಖಾಲಿ ಇರ್ಲಿ, ಕಾರ್ಯ ಇರ್ಲಿ, ಬದುಕಿನ ಓಟ ಮಾತ್ರ ನೀಟಾಗಿರ್ಲಿ. ಕ್ಲಾಸ್ ಇರ್ಲಿ, ಮಾಸ್ ಇರ್ಲಿ, ಗ್ಲಾಸ್ ಹಾಕಿ ಮಿಂಚ್ತಾ ಓಡ್ತಾ ಇರ್ಲಿ. MLA ಇರ್ಲಿ, MP ಇರ್ಲಿ, ರೈತರಿಗಾಗಿ ಯೋಧರಿಗಾಗಿ ಶ್ರಮಿಸ್ತಾ ಇರ್ಲಿ. ಬಹುಶಃ ಇಂಥ ಧಾರವಾಡ ಪಟ್ಟಣದಲ್ಲಿ ನಡೆದಂತ ಕಾರ್ಯಕ್ರಮ ಕೀರ್ತಿ ಜಗತ್ತಿನಾದ್ಯಂತ ಹೋಗ್ಲಿ. ಬಹುಶಃ ವೆಸ್ಡಿ ಕೀರ್ತಿ ಜಗತ್ ಜಾಹೀರಾಗ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ಕನಸನ್ನ ಕಟ್ಕೊಂಡವರು ಬಹಳ ಉತ್ಸಾಹದಿಂದ ಒಂದೇನೋ ಇಂಥ ಅಚೀವ್ಮೆಂಟ್ ಮಾಡಬೇಕು ಅನ್ನೋಂಥ ಸಾಧನೆ ಅಂತ ನೀವೆಲ್ಲ ಹೋದ್ರಿ ಅಂತಂದ್ರೆ ಆ ಸಾಧನೆ ಪೂರಕ ಮಾಡಕ್ ಸಾಧ್ಯ ಇದೆ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಬಹುಶಃ ನನಗನ್ನಿಸ್ತದೆ ಇವತ್ತಿನ ದಿನಮಾನದೊಳಗ ನಾವೆಲ್ಲ ಭಾರತದ ಇಷ್ಟೆಲ್ಲ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ ಬರೆಯಕ ಉತ್ಸಾಹದೊಳಗೆ ಅದೀರಿ. ಒಂದ್ ಕ್ಯಾಲ್ಕುಲೇಷನ್ ನೋಡಿ ನಾ ಮೊನ್ನೆ ಬೆಚ್ಚಿಬಿದ್ದೆ. ಏನು ಅಂತಂದ್ರೆ, ಸುಮಾರು ಸರಾಸರಿ ಭಾರತದೊಳಗಿರುವಂತ ವಿಶ್ವವಿದ್ಯಾಲಯಗಳ ಸಂಖ್ಯೆ 1350ಕ್ಕಿಂತ ಹೆಚ್ಚಂತೆ. ಬಹುಶಃ ನಾವು ಅನ್ಕೋಬಹುದು ಇವತ್ತ ಸರಾಸರಿ ಡಿಗ್ರಿ ಕಾಲೇಜುಗಳ ಸಂಖ್ಯೆ ಅಂತಂದ್ರೆ 45,000ಕ್ಕಿಂತಲೂ ಅಧಿಕ ಡಿಗ್ರಿ ಕಾಲೇಜುಗಳದಾವೆ. ಇವತ್ತು ವಾಸ್ತವಿಕವಾಗಿ 3 ಕೋಟಿ ಜನ ಡಿಗ್ರಿ ಓದ್ತಾ ಇದ್ದಾರೆ. 3 ಕೋಟಿ ಜನ. ಆ 3 ಕೋಟಿ ಜನ ಡಿಗ್ರಿ ಓದೋರು ವರ್ಷಕ್ಕೆ 1 ಕೋಟಿ ಜನ ಆ ಡಿಗ್ರಿಯಿಂದ ಏನಂತಾರಲ್ಲ, ಟೋಪಿಗೆ ಹಾಕೊಂಡು ಅವಾರ್ಡ್ ತಗೊಂಡು ಹೊರಗೆ ಬರ್ತಾರೆ. ಅವಾಗ ಹೊರಗೆ ಬಂದ್ಮ್ಯಾಗೆ ಬಹುಶಃ ಎಲ್ಲರೂ ಎಕ್ಸಾಮ್ ತಗೋಬೇಕು, ಜಾಬ್ ತಗೋಬೇಕು ಅನ್ನೋಂಥ ಹೋರಾಟ ಮಾಡುವಂತ ನಿಟ್ಟಿನೊಳಗ ಬಹುಶಃ 15 ಲಕ್ಷ ಜನ ಜಾಬ್ ತಗೋತಾರ. ಅದು ಸ್ವಯಂ ಉದ್ಯೋಗ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಮುಂದೆ 85 ಲಕ್ಷ ಜನ ಇವ್ರು ಅದಾರಲ್ಲ, ಇವ್ರು ಏನ್ ಮಾಡೋದು? ಬಹುಶಃ ನಾವು ಭಾವಿಸ್ಬೇಕಾಗ್ತದೆ. ಈ 85 ಲಕ್ಷ ಜನ ನಾವ್ ಅಂತೇವು ನಮ್ ದೇಶಕ್ಕೆ ಚೀನಾದಿಂದ ಅಪಾಯ ಅದ, ಪಾಕಿಸ್ತಾನದಿಂದ ಅಪಾಯ ಅದ, ಅಲ್ಲಿ ಅಪಾಯ ಅದ ಅಂತೇಳಿ. ಅವರಿಂದ ಇವರಿಂದ ಅಪಾಯ ಅಲ್ಲ. ಇವ್ರೇನ್ 85 ಲಕ್ಷ ಜನ ಏನೂ ಮಾಡ್ಲಾರ್ದೆ ಉಳಿತಾರಲ್ಲ, ಇವರಿಂದ ನಮ್ ದೇಶಕ್ಕೆ ಅಪಾಯ ಅದ ಅಂತ ನಾವು ಭಾವಿಸ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ, ನಾವು ಅನ್ಕೋಬಹುದು, ಇವತ್ತು ನೀವು ಅನ್ಬಹುದು, ಇವತ್ತು ನಾವು ಫೇಸ್ಬುಕ್ ಇದೆ, ಇನ್ಸ್ಟಾ ಇದೆ, ವಾಟ್ಸಪ್ ಇದೆ, ಎಲ್ಲ ಇದೆ ನಮ್ಮ ಜೊತೆಗೆ. ಆದ್ರೆ ನಾವು ಅನ್ಕೋಬಹುದು ಎಲ್ಲೋ ಕುಂತು ನಮಗೇನು ಬೇಕು ಅಂತ ಅವ್ರು ಚಾಯ್ಸ್ ಮಾಡ್ತಾರೆ. ಎಷ್ಟು ವಿಚಾರ ಇದೆ. ಬಹುಶಃ 85 ಲಕ್ಷ ಜನರನ್ನ ಕಂಟ್ರೋಲ್ ಮಾಡುವಂತ ವಿಚಾರಗಳು ಅವ್ರಿಗೆ ಗಮನದೊಳಗದ. ಇವತ್ ನೋಡ್ರಿ, ನೀವು ಯಾವುದೇ ಒಂದು ರೀಲ್ಸ್ ನೋಡ್ತೀರಿ, ಆ ರೀಲ್ಸ್ ನೋಡಿ ಇವನಿಗೆ ಇದೇ ಬೇಕಾಗ್ಯದ ಅಂತ ತಿಳ್ಕೊಂಡು ಅಂಥದೇ ರೀಲ್ಸ್ಗಳು 4 ನಮ್ಮ ಹಿಂದೆ ಕಾಯ್ತಾ ಇರ್ತಾವೆ ನೋಡು ಅಂತೇಳಿ. ಬಹುಶಃ ಇವತ್ತು ಅವ್ರು ಹೆಂಗಂದ್ರೆ ಲಕ್ಷಗಟ್ಲೆ ಒಂದು ರೂಮ್ ಒಳಗ ಆ ವ್ಯಕ್ತಿ ಕೂತ್ಕೊಂಡು ವಿಚಾರ ಮಾಡ್ತಾರೆ, ಅವರಿಗೆಲ್ಲ ಲಕ್ಷಗಟ್ಲೆ ಪೇಮೆಂಟ್ ಕೊಡ್ತಾರ. ಇವತ್ತು 5 ನಿಮಿಷ ನೋಡಿರುವಂತ ವ್ಯಕ್ತಿ ಇನ್ಸ್ಟಾನ ನಾಳಿನ ದಿವಸ 10 ನಿಮಿಷ ನೋಡೋಂಗ್ ಮಾಡಬೇಕು, 25 ನಿಮಿಷ ನೋಡೋಂಗ, 1 ಗಂಟೆ ನೋಡೋಂಗ್ ಮಾಡುವಂತ ವೆರೈಟಿ ಒಂದು ನಾಲೆಜ್ ಅನ್ನ ಕೊಡುವಂಗ ಅಷ್ಟೆಲ್ಲ ಕಂಪನಿಗಳು ಕೊಟ್ಟಾವ. ಇವತ್ತು ನಾವು ಅನ್ಕೋಬಹುದು, ಫೇಸ್ಬುಕ್ ತೆಗೆದಂತ ಒಬ್ಬ ಕಂಪನಿ ಮಾಲಕ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ, ಆದ್ರೆ ನಾವು ಫೇಸ್ಬುಕ್ ನೊಳಗೆ ಎಷ್ಟು ಪೋಸ್ಟ್ ಹಾಕ್ತೇವೆ ಅನ್ನೋದು ಆಲೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೆ ನನಗನ್ನಿಸ್ತದ, ಇತ್ತೀಚೆಗೆ ನಾಸಾ ಒಂದು ಸಂದೇಶವನ್ನು ಕೊಟ್ಟದ, ನಿಮಗೆಲ್ಲ ಗೊತ್ತದ ಇಲ್ಲ ಗೊತ್ತಿಲ್ಲ, ಬಹುಶಃ ಮೊಬೈಲ್ ಬಿಟ್ಟು 24 ತಾಸು ಬದುಕಬಹುದು ಅಂತ ತಿಳ್ಕೊಂಡು ನಾಸಾ ಒಂದು ಸಂದೇಶ ಕೊಟ್ಟದ. ಯಾಕಂತ ಕೇಳಿದ್ರೆ ನಾಸಾದ ಮೇಲೆ ನಮಗೆಲ್ಲ ಬಹಳ ವಿಶ್ವಾಸ ಅದ. ಅದಕ್ಕೆ
ಮೊಬೈಲ್ ಬಿಟ್ರಿ ಅಂತಂದ್ರೆ ಏನೆಲ್ಲ ಸಾಧಿಸಕ್ ಸಾಧ್ಯ ಇದೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ತಿಳ್ಕೊಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅನ್ನೋಂಥ ಮಾತನ್ನ ಹಾರೈಸ್ತಾ 4 ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ.